ನಾನು ನಿಮ್ಮ ಶಾಮ್ KPS. ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಿಮ್ಮೂರಲ್ಲಿ ಹೆಂಗೆ ಮಳೆ ಇದೆ? ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಫೀಲ್ಡೆಲ್ಲ ಫುಲ್ ನೀರು ಥರ ಇದೆ, ಸ್ವಿಮ್ಮಿಂಗ್ ಪೂಲ್ ಥರ. ಹಾಗೆ ಇದು ಚಳಿಗೆ ಏನಾದರೂ ಬಿಸಿ ಬಿಸಿ ತಿಂದರೆ ಇಷ್ಟ ಆಗ್ತದಲ್ಲ, ಅದಕ್ಕೆ ಇವತ್ತು ನಾನು ಇದ್ರದ್ದು ಬೋಂಡ ಮಾಡಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಜೀಗುಜ್ಜೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ತುಳಲ್ಲಿ ಜೀಗುಜ್ಜೆ ಅಂತ ಹೇಳ್ತಾರೆ. ಅದು ಬಿದ್ದಿದ್ದು ನಮ್ಮ ಮನೆ ಹತ್ರ ನೋಡಿ, ಹಿಂಗೆ ಇರ್ತಾರೆ. ಮತ್ತು ಇದು ಮೆಣಸಿನ್ಕಾಯಿ. ಈಗ ಇದು ಪೋಡಿ ಮಾಡೋಣ ಬನ್ನಿ. ಫಸ್ಟ್ ಇದಕ್ಕೆ ಅರಿಶಿಣ ಹಾಕಿದ್ದೀನಿ, ಮತ್ತು ಓಮ, ಇದು ಸೋಡದ ಪುಡಿ, ಉಪ್ಪು ಹಾಕೋಣ. ಮತ್ತು ಅದಕ್ಕೆ ಚೂರು ಇದು ಹಾಕೋಣ, ಚೂರು ಎಷ್ಟು ಬೇಕು, ದಪ್ಪ ಬೇಕಿದ್ರೆ ದಪ್ಪ ಮಾಡಬೇಕು ನಾವು. ನೋಡಿ, ಈಗ ಕಡಲೆ ಹಿಟ್ಟು ಹಾಕಿದ್ರಿ, ಇದಕ್ಕೆ ಚೂರು ಮೆಣಸಿನ ಹುಡಿ ನೋಡಿ, ಚೂರು ಖಾರಕ್ಕೆ, ಮತ್ತು ನೀರು ಈಗ ಹಾಕೋಣ. ಈಗ ಇದನ್ನು ಚೂರು ಮಿಕ್ಸ್ ಮಾಡೋಣ, ಅಡಿಯಿಂದ ಕರೆಕ್ಟು. ನಿಮಗೆ ಚೂರೇ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ತೆಲುವು ಹೋಗ್ತದಲ್ಲ, ಆಮೇಲೆ ಇದು ಅದಕ್ಕೆ ಕರೆಕ್ಟ್ ಹಿಡಬೇಕಲ್ಲ. ಎಂತ ಮಾಡ್ತಿಲ್ಲ ಮಾರ, ಮೇಲೆ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಈಗ ಚೂರೇ ನೀರು ಹಾಕೋಣ, ಮತ್ತೆ ಮಿಕ್ಸ್ ಮಾಡೋಣ. ಇದನ್ನು ಕರೆಕ್ಟ್ ಒಂದ್ಸತಿ ಮಿಕ್ಸ್ ಮಾಡೋಣ. ಕರೆಕ್ಟ್ ಮಿಕ್ಸ್ ಮಾಡಬೇಕು. ಅದು ಉಂಡೆ ಥರ ಸಿಗ್ತದಲ್ಲ, ಅದನ್ನು ನೋಡಿ ಹಿಂಗೆ ಇರ್ತದಲ್ಲ, ಕಲ್ಲು ಕಲ್ಲು ಸಿಗ್ತದೆ, ಅದನ್ನು ಕರೆಕ್ಟ್ ಸ್ಮ್ಯಾಶ್ ಮಾಡಬೇಕು ನಾವು. ಚೂರು ನೀರು ಹಾಕೋಣ. ಇದು ಜಾಸ್ತಿ ತೆಳು ಸಹ ಆಗಬಾರ್ದು, ಜಾಸ್ತಿ ದಪ್ಪ ಸಹ ಆಗಬಾರ್ದು, ಮೀಡಿಯಮಲ್ಲಿ ಇರಬೇಕು ನೋಡಿ, ಇಷ್ಟಾಗಬೇಕು. ಸಮ ಮಿಕ್ಸ್ ಮಾಡೋಣ. ಈಗ ಇದನ್ನು ಇಲ್ಲಿ ಹಾಕೋಣ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ನೋಡಿ, ಅದು ಕಾಯಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ಫಸ್ಟ್ ನಾನು ಜೀಗುಜ್ಜೆ ಹಾಕ್ತಿದ್ದೀನಿ, ಎಲ್ಲ ಹಾಕ್ತೀನಿ. ಇದು ಈಗ ಕಾಯಿ ತಿನ್ನೋ ಇದು ನೋಡಿ, ಹಾಂ ಕಾಯಿ ಇತ್ತು. ಈಗ ಒಂದೊಂದೇ ಹಾಕೋಣ. ಈ ಚಳಿಗೆ ಚೆಂದ ಆಗ್ತದೆ ಹೀಗೆ ಬಿಸಿ ಬಿಸಿ ತಿನ್ನೋಕ್ಕೆ. ಎಷ್ಟು ಸಾಕು, ಅಲ್ಲೊಂದು ಹಾಕೋಣ, ಸಾಕು. ಇದು ಈಗ ಒಂದ್ಸತಿ ತೆಗಿಯೋಣ, ಒಂಚೂರು ಕಾಯ್ತು. ಸೆಕೆಂಡ್ ರೌಂಡ್ ಹಾಕೋಣ. ಈಗ ನೋಡಿ, ಕರೆಕ್ಟ್ ಕಾಯಿಲಿ, ಸಾಕು ಇಷ್ಟು. ಈಗ ಸೆಕೆಂಡ್ ರೌಂಡ್ ಕಾಯ್ತು, ಈಗ ತೆಗಿಯೋಣ. ಈಗ ಥರ್ಡ್ ರೌಂಡ್ ಇದು ಹಾಕಬೇಕು. ಇದಾಯ್ತು. ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಇದನ್ನು ಇದೇ ಹಿಟ್ಟಿಗೆ ಮೆಣಸಿನ್ಕಾಯಿ ಹಾಕೋಣ. ಇದಕ್ಕೆ ಈಗ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದೊಂದೇ ಹಾಕೋಣ. ಕರೆಕ್ಟ್ ಅದಕ್ಕೆ ಹಿಟ್ಟು ಬರಬೇಕು, ಯಾಕಂದರೆ ಉದ್ದಲ್ಲ. ಎರಡು ಹಾಕೋಣ, ಸಾಕು, ಯಾಕಂದರೆ ಅದು ಉದ್ದಲ್ಲ. 2-3 ಸಾಕು. ಇನ್ನೊಂದು ಹಾಕೋಣ. ಇದು ಕಾಯಿ.
ಈಗ ಫಸ್ಟ್ ಟ್ರಿಪ್ ಬೋಂಡ ಆಯಿತು. ಈಗ ಸೆಕೆಂಡ್ ಟ್ರಿಪ್ ಹಾಕೋಣ. ಸೆಕೆಂಡ್ ಟ್ರಿಪ್ ಇದ್ದರೆ ಇವಾಗ ಇದು ಸಣ್ಣ ಸಣ್ಣ ಹಾಕ್ತಿದ್ದೀನಿ. ಅದಕ್ಕೆ ತುಂಬ ಹಾಕೋದು, ತುಂಬ ಅಂದರೆ 4. ಮತ್ತೊಂದು ಹಾಕೋಣ, ಇಲ್ಲಿ ಪ್ಲೇಸ್ ಇದೆ. ಮತ್ತೊಂದು ಹಾಕೋಣ, ಪ್ಲೇಸ್ ಇದೆ ಎಷ್ಟು ಸಾಕು. ಈಗ ಸೆಕೆಂಡ್ ಟ್ರಿಪ್ ಆಯಿತು, ಥರ್ಡ್ ಟ್ರಿಪ್ ಹಾಕೋಣ. ದೊಡ್ಡದು ಆಗ್ತಿಲ್ಲ ಅದಕ್ಕೆ ಜಾಗ. ಎದುರು ಹಾಕೋಣ, ಯಾಕಂದ್ರೆ ಇಲ್ಲಿ ಅದು ಉದ್ದಲ್ಲ, ಕಾಯಕ್ಕೆ ಜಾಗ ಇಲ್ಲ. ಬೋಂಡ ರೆಡಿ ಆಯಿತು. ಈಗ ಊಟ ಮಾಡೋಣ. ತರಕಾರಿ ಸಾಂಬಾರು, ಬೋಂಡ, ಜೀಗುಜೆ ಬೋಂಡ ಮತ್ತು ಮುಂಚಿ ಬೋಂಡ. ಈಗ ಊಟ ಮಾಡೋಣ ಹಾಕಿ. ಈ ಚಳಿಗೆ ನೋಡಿ ಅಂತೆ ಮಳೆ ಬರ್ತಿದೆ ಈಗ ಸಹ, ಹನಿ ಹನಿ. ಊಟ ಮಾಡೋಣ. ಬಿಸಿ ಬಿಸಿ ಚೆಂದ ಆಗ್ತದೆ. ಈಗ ಫಸ್ಟ್ ಬಾಯ್. ಚೆಂದ ಆಗ್ತದೆ. ಈಗ ಇದರಿಂದ ನೀವು ಸಹ ಈ ಬೋಂಡನ ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆಂದ ಆಗ್ತದೆ. ಬಿಸಿ ಬಿಸಿ ಚೆಂದ ಆಗ್ತದೆ ಚಳಿಗೆ. ಹಾಗಾದರೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಅನ್ನು ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಯಿಂದ ಸಿಗ್ತೀರಿ. ಬಾಯ್ ಬಾಯ್.